ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಷ್ಮಾ ಕಟ್ಟಿಮನಿ, CNFE ಸಿಬ್ಬಂದಿ. ನಮ್ಮ ಸೈಡ್ ಸ್ಟೋರಿ ಪಾಡ್ಕಾಸ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಮಾಜ ಸೇವೆ ಕೇವಲ ಕರ್ತವ್ಯವಲ್ಲ, ಬದುಕಿನ ಒಂದು ಗುರಿಯನ್ನಾಗಿ ಮಾಡಿಕೊಂಡು ಅನೇಕ ವ್ಯಕ್ತಿಗಳು, ಸಮುದಾಯ, ಕುಟುಂಬಗಳಿಗೆ ಆಶಯ ಬೆಳಕನ್ನು ನೀಡಿದಂತ ವ್ಯಕ್ತಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಅವರೇ ನಮ್ಮ ಶ್ರೀಧರ್ ಕೊನ್ನೂರ್ ಸರ್. ಅವರಿಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್, ನೀವು ಸಮಾಜ ಸೇವೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಮಾಜ ಸೇವೆ ಮಾಡಲು ನಿಮ್ಗೆ ಯಾರು ಪ್ರೇರಣೆಯನ್ನ ನೀಡಿದ್ರು? ನಾನು ಸಮಾಜ ಸೇವೆಗೆ ಬಂದದ್ದೇ ಒಂದು ಕಾಕತಾಳಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಮತ್ತೆ ಮನೆಯಲ್ಲಿ ನಾನು ಶಿಕ್ಷಕನ ಆಗ್ಬೇಕಂತ ಹೇಳಿ ಆಸೆ ಪಟ್ಟಿದ್ದೆ. ಹಾಗಾಗಿ ನಾನು ಶಿಕ್ಷಕರ ತರಬೇತಿ ಕೂಡ ನಾನು ತಗೊಂಡಿದ್ದೆ. ಸೊ ಯಾಕೋ ನನಗೆ ಅಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ, ಮತ್ತೆ ಅಲ್ಲಿ ಅವಕಾಶಗಳು ಕೂಡ ನನಗೆ ಸಿಗಲಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನೇನು ಮಾಡಿದೆ, ಮತ್ತೆ ನಾನು ಡಿಗ್ರಿ ಮಾಡಿದೆ. ಅದಾದ್ಮೇಲೆ ನಾನೇನೊಂದು ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತೇಳಿ ಮಾಡುವ MSW ಅಡ್ಮಿಷನ್ ಮಾಡಿದೆ. ಸೊ MSW ಕಲಿಯುವಾಗ ನಾವಿನ್ನು ಫೀಲ್ಡಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಕೆಲವು ಘಟನೆಗಳು ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗ್ತಾಯಿದ್ವಿ. ಸೊ ನಾವು ಸ್ಲಮ್ಗಳಿಗೆ ಹೋಗ್ತಾ ಇದ್ವಿ, ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ವಿ, ಬೇರೆ ಬೇರೆ ಸಮುದಾಯ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಸೊ ಆ ಘಟನೆಗಳು ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರಿತು. ಅವಾಗ ನನಗೂ ಕೂಡ ಅನ್ನಿಸ್ತು, ಯಾಕೆ ನಾನು ಸಮಾಜ ಸೇವೆ ಮಾಡ್ಬೋದು, ಯಾಕೆ ಸಮಾಜ ಕಾರ್ಯಕರ್ತನಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಶಿಕ್ಷಣ ಮುಗಿದ ನಂತರ ನಾನು ಬಂದು ಸಂಸ್ಥೆಗೆ ಭೇಟಿಯಾದೆ. ಆ ಸಂಸ್ಥೆಯಲ್ಲಿ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು. ಆ ಅವಕಾಶವನ್ನು ನಾನು ಬಳಸ್ಕೊಂಡು ಇವತ್ತು 13 ವರ್ಷ ಸಂಸ್ಥೆ ಒಟ್ಟಿಗೆ ಮತ್ತು ಜನರೊಟ್ಟಿಗೆ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದಕ್ಕೆ ನಾನು ಸಂಸ್ಥೆಗೆ ತುಂಬ ಧನ್ಯವಾದ. ತುಂಬಾ ಖುಷಿ ಆಯ್ತು. ನೀವು ಟೀಚರ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ. ನೀವು ಸಮಾಜ ಸೇವೆಯಲ್ಲಿ ಬಂದು ತೊಡಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದೀರಿ. ಅದರಲ್ಲಿ ಮಕ್ಕಳೊಟ್ಟಿಗೆ ನೀವು ಒಡನಾಟವನ್ನು ಇಟ್ಟುಕೊಂಡಾಗ ಅಲ್ಲಿ ಮಕ್ಕಳಲ್ಲಿ ಕಂಡಂತ ಸಮಸ್ಯೆಗಳು ಯಾವುವು ಮತ್ತು ಅದಕ್ಕೆ ಪರಿಹಾರನ ಹೆಂಗ್ ಕಂಡುಕೊಳ್ಬಹುದು? ತುಂಬ ಒಳ್ಳೆ ಪ್ರಶ್ನೆ ರೇಷ್ಮಾ. ಸುಮಾರು ವರ್ಷಗಳಿಂದ ಈಗ ನಾವು ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಾ ಬಂದಿದ್ದೇವೆ. ಸೊ ಮಕ್ಕಳ ಕ್ಷೇತ್ರದಲ್ಲಿ ನೋಡೋದಾದ್ರೆ ಹಲವಾರು ಸಮಸ್ಯೆಗಳನ್ನು ನಾವು ಗುರುತಿಸ್ಬೋದು. ಮುಖ್ಯವಾಗಿ ನಾವು ಗುರುತಿಸುವಂಥದ್ದಾದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮತ್ತು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ನಾವು ಗುರುತಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಮತ್ತು ಈ ಸಾಮಾಜಿಕ ಜಾಲತಾಣಗಳನ್ನು ತುಂಬ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚಿನ ಮಕ್ಕಳಲ್ಲಿ ನೋಡೋದಾದರೆ ತುಂಬ ಆತ್ಮವಿಶ್ವಾಸ ಕೊರತೆಯನ್ನು ನಾವು ಕಾಣ್ಬೋದು ಮಕ್ಕಳಲ್ಲಿ. ಈ ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ ಸೊ ಎಲ್ಲೋ ನನಗನ್ನಿಸ್ತದೆ, ನಾವು ಮತ್ತೆ ಪುನಃ ಹಿರಿಯರು ಹೇಳಿದಾಗೆ ಮನೆ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಮನೆಯಿಂದನೇ ನಾವು ಮಕ್ಕಳಿಗೆ ಒಂದು ತರಬೇತಿಯನ್ನು ಅಥವಾ ಶಿಕ್ಷಣವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಅಂದರೆ ಕೆಲವು ಮೌಲ್ಯಗಳನ್ನು ನಾವು ಮಕ್ಕಳಿಗೆ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಪಾಲಕರು ಮಾಡಬೇಕು. ಪಾಲಕರು ಏನಾಗ್ಬಿಟ್ಟಿದೆ, ಅವರು ಕೂಡ ತಂದೆ ತಾಯಿ ಇಬ್ಬರು ಕೂಡ ಕೆಲಸದಲ್ಲಿ ಇರೋದ್ರಿಂದ ಸೊ ಮಕ್ಕಳ ಕಡೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ಕೂಡ ಮಕ್ಕಳಲ್ಲಿ ಕಲಿಕೆಯಲ್ಲಿ ಆಗಿರ್ಬೋದು, ಮಕ್ಕಳ ಹಿಂದುಳಿಲಿಕ್ಕೆ ಇದು ಕೂಡ ಒಂದು ಕಾರಣ. ಅದೇ ರೀತಿ ಸಮುದಾಯವನ್ನು ತಗೊಂಡಾಗ ಸಮುದಾಯದಲ್ಲಿ ಮಕ್ಕಳಿಗೆ ಸುರಕ್ಷಿತ ಭಾವನೆ ಅನ್ನುವಂಥದ್ದಿಲ್ಲ. ಸೊ ಎಲ್ಲೋ ಒಂದು ಕಡೆ ಮಕ್ಕಳ ಮೇಲೆ ನಿತ್ಯ ನೋಡಿದಾಗ ಅನೇಕ ದೌರ್ಜನ್ಯ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಮುದಾಯದವರು ಕೂಡ ಮಕ್ಕಳಿಗೆ ಒಂದು ಸುರಕ್ಷಿತ ಒಂದು ವಾತಾವರಣವನ್ನು ಕಲ್ಪಿಸಿದ್ರಪ್ಪ ಅಂದರೆ ಸೊ ಮಕ್ಕಳ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು, ಮಕ್ಕಳ ಮೇಲೆ ಆಗುವಂಥ ಹೊರೆಯನ್ನು ಕಡಿಮೆ ಮಾಡ್ಬೋದು. ಸೊ ಇವೆಲ್ಲ ಕಡಿಮೆ ಮಾಡಿದಾಗ ಆಟೋಮೆಟಿಕ್ಲಾಗಿ ಮಕ್ಕಳ ಬೆಳವಣಿಗೆ ಆಗ್ತದೆ, ಮಕ್ಕಳ ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಒಟ್ಟಾರೆ ಒಂದು ಕುಟುಂಬ ಮತ್ತು ಸಮುದಾಯ ಒಟ್ಟಿಗೆ ಜೊತೆಯಾಗಿ ನಾವು ಸಾಗಿದಾಗ ಸೊ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಅಂತೇಳಿ ನಾನು ಹೇಳ್ಬೋದು. ಸರ್, ಒಟ್ಟಾರೆಯಾಗಿ ಸಮುದಾಯ ಮತ್ತು ಪಾಲಕರ ಪಾತ್ರ ಬಹಳ ಮುಖ್ಯ ಒಂದು ತಿಳಿಸ್ಕೊಟ್ವಿ. ಅದೇ ರೀತಿ ಶಾಲೆಯಲ್ಲಿ ಅಂಕಗಳ ಜೊತೆಗೆ ಕೌಶಲ್ಯಗಳು ಮತ್ತು ಅದರ ಮೌಲ್ಯಗಳು ಎಷ್ಟು ಪ್ರಮುಖ ಎಂದು ನೀವು ಭಾವಿಸ್ತೀವಿ? ಈಗ ನಾವು ಶಾಲೆಯಲ್ಲಿ ಅಂಕಗಳನ್ನು ನೋಡೋದಾದ್ರೆ, ಈಗ ಯಾವುದೇ ಒಂದು ಪಾಲಕರು ಮತ್ತು ಪೋಷಕರದ್ದು ಗುರಿ ಏನಿದೆ ಅಂದರೆ ಸೊ ನನ್ನ ಮಗ ಇವತ್ತು 99 ಮಾಡಬೇಕು, 90 ಮಾಡಬೇಕು, 100 ಮಾಡಬೇಕು ಅನ್ನೋ ಒಂದು ಗುರಿಯಲ್ಲಿ ಎಲ್ಲ ಪಾಲಕರು ಇವತ್ತು ಮಕ್ಕಳ ಶಿಕ್ಷಣ ಕೊಡ್ತಾ ಇದ್ದಾರೆ. ಸೊ ನಾನು ನೋಡೋ ಪ್ರಕಾರ ಎಲ್ಲೋ ಮಕ್ಕಳಿಗೆ ಈ ಕೌಶಲ್ಯಗಳು ಮೌಲ್ಯಗಳು ಕಡಿಮೆ ಆಗಿದಾವೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಇವತ್ತು ಪರ್ಸೆಂಟೇಜ್ ಹಿಂದೆ ಬೆನ್ನತ್ತಿರೋದ್ರಿಂದ ಸೊ ಮಕ್ಕಳಲ್ಲಿ ಮೌಲ್ಯಗಳು ಕುಂಠಿತ ಆಗಿದಾವೆ ಅಂತ ಹೇಳ್ಬೋದು. ಮೌಲ್ಯಗಳು ಮಕ್ಕಳಲ್ಲಿ ಯಾಕೆ ಬೇಕು ಕೌಶಲ್ಯಗಳಂತಂದರೆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ತಾವೆ ಮೌಲ್ಯಗಳು ಮತ್ತು ಕೌಶಲ್ಯಗಳು. ಮತ್ತು ಒಳ್ಳೆ ನಾಯಕರನ್ನಾಗಿ ಮಾಡ್ತವೆ. ನಿರ್ಧಾರ ತಗೊಳ್ಳಿಕ್ಕೆ ಮಕ್ಕಳೇ ತಾವೇ ನಿರ್ಧಾರ ತಗೊಳ್ಳೋ ಮಟ್ಟಿನಲ್ಲಿ ಕೌಶಲ್ಯಗಳು ಮತ್ತು ಮೌಲ್ಯಗಳು ಬೆಳೀತವೆ. ಇವತ್ತು ನಿಮಗೆ ಕೌಶಲ್ಯಗಳು ಇಲ್ಲಪ್ಪ ಅಂದರೆ ಇಲ್ಲಿ ಕೂಡ ಅವಕಾಶ ಇಲ್ಲ. ಕೇವಲ ನೀವು ಅಂಕಗಳ ಆಧಾರದ ಮೇಲೆ ನಿಮಗೆ ಜಾಬ್ ಸಿಗೋದಾಗಿರ್ಬೋದು, ಬೇರೆ ಬೇರೆ ಉದ್ಯೋಗನ ನೀವು ಹರಿಸಿ ಹೋಗೋದಾದರೆ ಅದು ತುಂಬ ಕಠಿಣ ಅಂತ ಹೇಳ್ಬೋದು. ಸೊ ನಿಮ್ದು ಅಂಕದ ಒಟ್ಟಿಗೆ ನಿಮ್ಮ ಹತ್ರ ಕೌಶಲ್ಯಗಳು ಮೌಲ್ಯಗಳಿದ್ದರೆ
ಸೊ ನೀವು ಬೇರೆ ರೀತಿ ಸಾಧನೆಗಳನ್ನು ಮಾಡ್ಬೋದು ಅಥವಾ ಬೇರೆ ರೀತಿ ನೀವು ಸಮಾಜದಲ್ಲಿ ಮುಂದೆ ಹೋಗಲಿಕ್ಕೆ ಕೂಡ ಅವಕಾಶ ಇದೆ. ಇಲ್ಲಿ ಕೇವಲ ನೀವು ಬರೀ ಅಂಕಗಳನ್ನು ಇಟ್ಕೊಂಡು ನಾವು ಇವತ್ತು ಆಡು ಭಾಷೆಯಲ್ಲಿ ಹೇಳೋದ್ರೆ ಬರೀ ಪುಸ್ತಕದ ಬದನೆಕಾಯಿ ಅಂತಂದರೆ ಸೊ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವಿಶ್ವಾಸ ಮಕ್ಕಳಲ್ಲಿ ಬೆಳೆಯೋದಿಲ್ಲ. ಹಾಗಾಗಿ ಮೌಲ್ಯಗಳು ಮತ್ತು ಕೌಶಲ್ಯಗಳು ಇದ್ದರೆ ಮಾತ್ರ ಆ ಮಗು ಇವತ್ತು ಸಮಾಜದಲ್ಲಿ ಮುಕ್ತವಾಗಿ ಬರೀಬೋದು, ನಿರ್ಧಾರವನ್ನು ತಗೋಬೋದು, ಅವನಲ್ಲಿ ನಾವು ನಾಯಕತ್ವ ಗುಣಗಳನ್ನು ನೋಡ್ಬೋದು. ಸೊ ಈ ಆತ್ಮವಿಶ್ವಾಸ ಆತನಲ್ಲಿ ಚೆನ್ನಾಗಿ ಬೆಳೀತದೆ. ಹಾಗಾಗಿ ನಾ ಪಾಲಕರು ಮತ್ತೆ ಪೋಷಕರಿಗೆ ಹೇಳೋದಿಷ್ಟೇ, ಕೇವಲ ಪರ್ಸೆಂಟೇಜಿಂದ ಬೆನ್ನ ಹತ್ತಬೇಡ್ರಿ, ಆ ಮಗುವಿಗೆ ಸರಿಯಾದ ಮೌಲ್ಯಗಳನ್ನ ಕೊಡ್ರಿ, ಅದರೊಟ್ಟಿಗೆ ಬೇರೆ ಬೇರೆ ರೀತಿ ಕೌಶಲ್ಯಗಳನ್ನು ಕೊಡ್ರಿ. ಇವತ್ತು ನಾವು AI ಯುಗದಲ್ಲಿದ್ದೇವೆ. ಸೊ ಬೇರೆ ಬೇರೆ ರೀತಿ ಕೌಶಲ್ಯಗಳು ನಮ್ಮ ಮುಂದೆ ಅವಕಾಶಗಳಿದ್ದಾವೆ. ಕೇವಲ ನಾವು ಇಲ್ಲಿ ಮಾತ್ರ ಅಲ್ಲ, ಹೊರದೇಶದಲ್ಲಿ ಕೂಡ ಹೋಗಿ ನಾವು ಇವತ್ತು ಕೆಲಸ ಮಾಡ್ಬೇಕಂದ್ರೆ ನಮಗೆ ಕೌಶಲ್ಯಗಳು ತುಂಬಾ ಪ್ರಮುಖ ಆಗ್ತದೆ. ನಾವು ನೋಡಿದ ಪ್ರಕಾರ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಮಕ್ಕಳಲ್ಲಿ ಕೊರತೆ ಕಂಡು ಬರೋದೇ ಕೌಶಲ್ಯಗಳು. ಯಾಕಂದ್ರೆ ಇವತ್ತು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಮಕ್ಕಳಿಗೆ, ಕಂಪ್ಯೂಟರ್ ಬಳಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಬೇರೆ ಎಲ್ಲ ಇಂಟ್ರೂವರ್ ಅಂದ್ರೆ ಮಕ್ಕಳು ಇವತ್ತು ಹಿಂಜರಿತಾ ಇದ್ದಾರೆ. ಸೊ ಇವೆಲ್ಲ ಕಾರಣ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಕೌಶಲ್ಯಗಳ ಕೊರತೆ ಕಾಣ್ತಾ ಇದೆ. ಸೊ ಈ ಕೌಶಲ್ಯಗಳು ಬರಬೇಕಾದ್ರೆ ನಾವು ಈಗಿನಿಂದಾನೇ ಮಕ್ಕಳಿಗೆ ಆ ಕೌಶಲ್ಯಗಳನ್ನ ನಾವು ಕೊಡ್ತಾ ಹೋದ್ರೆ ಸೊ ಮಕ್ಕಳ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್ ನೀವ್ ಹೇಳಿದ್ದು ಸತ್ಯ. ಯಾವುದೇ ಒಂದು ಕಂಪ್ನಿಗೆ ಹೋಗಿ ಜಾಯಿನ್ ಆಗ್ಬೇಕಂದ್ರ ಮಾರ್ಕ್ಸ್ ಕಾರ್ಡ್ ನೋಡ್ತಾರ ಅಷ್ಟೇ, ಆದ್ರ ಅಲ್ಲೆಲ್ಲ ಒಂದು ನಮ್ಗೆ ಸ್ಕಿಲ್ ಬೇಕು. ಸ್ಕಿಲ್ ಇದ್ರೆ ನಮ್ಗೆ ಹೆಚ್ಚಿನ ಅವಕಾಶ ಸಿಗ್ತಾವಲ್ಲಿ. ಅದನ್ನೇ ನೀವು ಸ್ಕಿಲ್ ಅನ್ನ ನಾವು ಪಡ್ಕೋಬೇಕು. ನೀವು ಸ್ಟಡಿ ಸೆಂಟರ್ ನಡೆಸಿ CNF ವತಿಲಿಂದ ಸ್ಟಡಿ ಸೆಂಟರ್ ನಡೆಸ್ತೀರಿ. ಆ ಸ್ಟಡಿ ಸೆಂಟರ್ ಅಲ್ಲಿ ನೀವು ಯಾವ್ಯಾವ ಸ್ಕಿಲ್ ಅನ್ನ ಕೊಡ್ತೀರಿ ಮಕ್ಕಳಿಗೆ? ನಾವು ಈಗ ಸ್ಲಮ್ ಅಲ್ಲಿ ಕಲಿಕಾ ಕೇಂದ್ರ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇವೆ. ಕಲಿಕಾ ಕೇಂದ್ರ ನೋಡಿ, ಟ್ಯೂಷನ್ಗೆ ಮತ್ತೆ ಕಲಿಕಾ ಕೇಂದ್ರಕ್ಕೆ ತುಂಬಾ ವ್ಯತ್ಯಾಸ ಇದೆ. ಟ್ಯೂಷನ್ ಅಂದ್ರೆ ಶಾಲೆಯಲ್ಲಿ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ ಆ ಹೋಮ್ವರ್ಕ್ ಅನ್ನ ಅಲ್ಲಿ ಟೀಚರ್ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಬೇರೆ ಕಲಿಕೆ ಅವಕಾಶಗಳು ತುಂಬಾ ಕಡಿಮೆ ಇರ್ತವೆ ಆದ್ರೆ ತುಂಬಾ ಕಡಿಮೆ. ಆದ್ರೆ ನಮ್ದು ಕಲಿಕಾ ಕೇಂದ್ರಕ್ಕೆ ನಾವು ಹೋಲಿಸಿದಾಗ ಸೊ ಇಲ್ಲಿ ನಾವು ಪಠ್ಯ ಜೊತೆಗೆ ಪಠ್ಯೇತರ ಕೂಡ ಜಾಸ್ತಿ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೇವೆ. ಅಂದ್ರೆ ಮಕ್ಕಳಿಗೆ ನಾವು ಇಲ್ಲಿ ಕೌಶಲ್ಯಗಳನ್ನು ನೋಡೋದಾದ್ರೆ ಸೊ ಹೆಚ್ಚಿನಾಗಿ ನಾವು ಇಂಗ್ಲಿಷ್ಗೆ ಒತ್ತು ಕೊಡ್ತಾ ಇದ್ದೇವೆ. ಪ್ರತಿದಿನ ಅಲ್ಲಿರ್ತಕ್ಕಂಥ ಟೀಚರ್ಸ್ ಯಾರಿದ್ದಾರೆ ಸೊ ಮಕ್ಕಳಿಗೆ ದಿನಾಲೂ ಕೂಡ ಇಂಗ್ಲಿಷ್ ಶಬ್ದಗಳನ್ನ ಬಳಕೆ ಮಾಡೋದನ್ನ ಹೇಳ್ಕೊಡ್ತಾರೆ. ಡೈಲಿ ಒಂದು 5 ಶಬ್ದಗಳನ್ನಾದ್ರೂ ಆ ಮಗು ಕಲಿಬೇಕು. ಅದರೊಟ್ಟಿಗೆ ಕಂಪ್ಯೂಟರ್ ಶಿಕ್ಷಣ, ಸೊ ಯಾವ ರೀತಿ ನಾವು ಬೇಸಿಕ್ ಆಗಿ ಕಂಪ್ಯೂಟರ್ನ ಯೂಸ್ ಮಾಡ್ಬೋದು ಅದು ಕೂಡ ಅವ್ರಿಗೆ ಕ್ಲಾಸಸ್ ಇರುತ್ತೆ. ಅದರೊಟ್ಟಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಇರ್ಬೋದು, ನಾಯಕತ್ವ ಇರ್ಬೋದು, ಮತ್ತೆ ಮಕ್ಕಳ ರಕ್ಷಣೆ, ಆಮೇಲೆ ಪೋಕ್ಸೋ ಕಾಯ್ದೆ ಬಗ್ಗೆ ಇರ್ಬೋದು. ಸೊ ಎಲ್ಲ ಇತರೆ ವಿಚಾರಗಳನ್ನು ಕೂಡ ನಮ್ದು ಕಲಿಕಾ ಕೇಂದ್ರದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಟೀಚರ್ ಅವ್ರಿಗೆ ತಗೋತಾ ಇದ್ದಾರೆ. ಮತ್ತೆ ಪ್ರತಿ ಶನಿವಾರಕ್ಕೊಂದ್ಸರಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾಂಪಿಟೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಮಗುವಿನಲ್ಲಿ ಇರ್ತಕ್ಕಂಥ ಕೌಶಲ್ಯ ಅಥವಾ ಪ್ರತಿಭೆಗಳನ್ನು ಹೊರ ತೆಗಿಲಿಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾಂಪಿಟೇಷನ್ ಅನ್ನ ಕಂಡಕ್ಟ್ ಮಾಡ್ಬಿಟ್ಟು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ನಾವು ಗುರುತಿಸುವಂತ ಕೆಲಸವನ್ನ ಒಂದು ಕಲಿಕಾ ಕೇಂದ್ರಗಳು ಮಾಡ್ತಾ ಇದ್ದಾರೆ. ಸೊ ಕಲಿಕಾ ಕೇಂದ್ರ ಮುಖ್ಯ ಉದ್ದೇಶ ಸೊ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗ್ತದೆ. ಸೊ ನಾಳೆ ಮಗು ಕೂಡ ಯಾವುದರಲ್ಲಿ ಕೂಡ ಹಿಂದುಳಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಕಲಿಕಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಒಟ್ಟಾರೆ ಇದರೊಟ್ಟಿಗೆ ಈ ಕಲಿಕಾ ಕೇಂದ್ರದ ಉದ್ದೇಶ ಒಟ್ಟಾರೆ ಹೇಳ್ಬೇಕಂದ್ರೆ ಮಗುವಿನ ಬೆಳವಣಿಗೆ ಒಟ್ಟಿಗೆ ಸೊ ಆ ಮಗುವಿನ ಶಿಕ್ಷಣಕ್ಕೆ ಆದ್ಯತೆ ನೀಡುವಂಥದ್ದಾಗಿರ್ಬೋದು. ಸೊ ಒಟ್ಟಿಗೆ ಸಮುದಾಯದಲ್ಲಿ ಆ ಮಕ್ಕಳಿಗೆ ಒಳ್ಳೆ ವಾತಾವರಣ ನಿರ್ಮಿಸುವಂತಾಗಿರ್ಬೋದು, ಮತ್ತೆ ಪಾಲಕರ ಭಾಗವಹಿಸುವಿಕೆ, ಸಮುದಾಯ ಜನರ ಭಾಗವಹಿಸುವಿಕೆ ಎಲ್ಲವನ್ನ ಒಳಗೊಂಡು ಒಂದು ಕಲಿಕಾ ಕೇಂದ್ರಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೌಶಲ್ಯಕ್ಕೆ ನಾವು ಈ ಕಲಿಕಾ ಕೇಂದ್ರಗಳಲ್ಲಿ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಸರ್ ನೀವ್ ಹೇಳುದನ್ನ ಕೇಳಿ ನನಗೆ ಇನ್ನ ಕೇಳ್ಬೇಕನ್ನೋ ಕುತೂಹಲ ಜಾಸ್ತಿ ಆಗತ್ತದ. ನೀವು ಸಾಕಷ್ಟು ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಿದ್ದೀರಿ. ಆ ಕೆಲಸ ಮಾಡುವಾಗ ನಿಮ್ಗ ಎದುರಿಸ್ಬೇಕಾದ ಸಮಸ್ಯೆಗಳು ಮತ್ತ ಖುಷಿ ವಿಚಾರಗಳನ್ನ ಹಂಚ್ಕೊಳ್ಬೋದಾ? ಖಂಡಿತ ರೇಷ್ಮಾ, ಈಗ ಮಕ್ಕಳೊಟ್ಟಿಗೆ ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳು ಅಷ್ಟು ಈಸಿಯಾಗಿ ನಮಗೆ ಸಿಗೋದು. ಯಾಕಂದ್ರೆ ನಾವು ಮಕ್ಕಳನ್ನ ಸಂಘಟನೆ ಮಾಡಬೇಕು, ಒಟ್ಟಿಗೆ ತರಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸ್ಲಮ್ಮಲ್ಲಿ ಕೆಲಸ ಮಾಡುವಾಗ ಮಕ್ಕಳು ಅಷ್ಟು ಈಸಿಯಾಗಿ ನಮಗೆ ಸಿಗೋದು. ಯಾಕಂದ್ರೆ ಅಲ್ಲಿ ನಾವು ಮುಂಚೆ ಹೋಗಿ ಆ ಪಾಲಕರನ್ನ ಕನ್ವಿನ್ಸ್ ಮಾಡಬೇಕು, ನಾವು ಯಾಕೆ ಮಕ್ಕಳು ಸಂಘಟನೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಏಜ್ ಗ್ರೂಪ್ ಮಕ್ಕಳನ್ನ ನಾವು ಅಲ್ಲಿ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಮತ್ತೆ ಬೇರೆ ಬೇರೆ ಸಮುದಾಯದ ಮಕ್ಕಳು ಇರೋದ್ರಿಂದ ಕೆಲವು ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೊರಗಡೆ ಕಳಿಸ್ತಾರೆ. ಸೊ ಅವ್ರನ್ನ ಬೇರೆಯವರೊಟ್ಟಿಗೆ ಬಿರ್ಲಿಕ್ಕೆ ಬಿಡಲ್ಲ. ಅಂಥ ಮಕ್ಕಳನ್ನು ಕೂಡ ನಾವು ಸಂಘಟನೆ ಮಾಡಬೇಕಾಗುತ್ತೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಏನೆಲ್ಲ ಸಮಸ್ಯೆಗಳಿದ್ದಾವೆ, ಸೊ ಯಾಕೆ ಮಕ್ಕಳನ್ನ ಅಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಯಾಕೆ ಒಟ್ಟಿಗೆ ಮಕ್ಕಳನ್ನ ತರಲಿಕ್ಕೆ ಆಗಲ್ಲ, ಮತ್ತೆ ಕೆಲವು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಲ್ಲಿ ಬೆರೆಯೋದಿಲ್ಲ ಕೆಲವು ಕಡೆ. ಸೊ ಇವೆಲ್ಲ ಸವಾಲುಗಳನ್ನ ನಾವು ಎದುರಿಸಿದ್ದೇವೆ. ಆದರೆ ಅದನ್ನ ನಾವು ಅಲ್ಲಿಗೆ ಬಿಟ್ಟಿಲ್ಲ. ಅದೊಂದು ಚಾಲೆಂಜ್ ಆಗಿ ಬಂದ್ಬಿಟ್ಟು ಸಂಸ್ಥೆ ಮತ್ತೆ ಸಿಬ್ಬಂದಿ ವರ್ಗದವರು ಸೇರಿಬಿಟ್ಟು ನಾವು ಮಕ್ಕಳನ್ನ ಸಂಘಟನೆ ಮಾಡಿದ್ದೇವೆ.
ನಾವು ಬಾಲಕಣ್ಣ ಮಕ್ಕಳ ಸಂಘ ಅಂತೇಳಿ ಮಾಡಿದ್ದೀವಿ. ಒಂದು 213 ಸಂಘಗಳನ್ನು ನಾವು ಈಗಾಗಲೇ ಬೇರೆ ಬೇರೆ ಸ್ತಂಭಗಳನ್ನು ರಚನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಮುಖ್ಯವಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಅವರಲ್ಲಿ ನಾವು ಜಾಗೃತಿಯನ್ನು ಮೂಡಿಸುವಂಥದ್ದು, ಮತ್ತೆ ಅವರಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸುವಂತ ಕೆಲಸವನ್ನು ನಾವು ಸಂಸ್ಥೆ ಮಾಡ್ತಾ ಇದ್ದೀವಿ. ಸೊ ಅದರೊಟ್ಟಿಗೆ ಮಕ್ಕಳು ಇರ್ತಕ್ಕಂಥ ಬೇರೆ ಬೇರೆ ಕಾಯ್ದೆಗಳಿದೆ, ಪೋಕ್ಸೋ ಇದೆ, ಮತ್ತೆ ಬಾಲ ಕಾರ್ಮಿಕತೆ ಇದೆ, ಬಾಲ್ಯ ವಿವಾಹ ಇದೆ. ಇಂಥ ಕಾಯ್ದೆಗಳನ್ನ ಆ ಮಕ್ಕಳಲ್ಲಿ ನಾವು ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಸಂಸ್ಥೆ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಶಾಲೆಯಿಂದ ಹೊರಗುಳ ಮಕ್ಕಳನ್ನ ನಾವು ಈ ಸಂಘಟನೆ ಮುಖಾಂತರ ಗುರುತಿಸಿ ಪುನಃ ಮತ್ತೆ ಅವರು ಆ ಶಾಲೆಗೆ ಹೋಗ್ಬೇಕು. ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ಒಟ್ಟಾರೆ ಯಾವ್ದು ಮಗು ಕೂಡ ಆ ಶಾಲೆಯಿಂದ ಹೊರಗುಳಿಬಾರ್ದು, ಒಳ್ಳೆ ಶಿಕ್ಷಣ ಪಡಿಬೇಕು, ಗುಣಮಟ್ಟ ಶಿಕ್ಷಣವನ್ನು ಪಡಿಬೇಕು. ಈ ಒಂದು ಸಂಘಟನೆ ಮೂಲಕ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಅದೇ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಕೆಲವು ಮಕ್ಕಳು ತಾಮಾಗೆ ಬಾಲ್ಯಗಳನ್ನು ನೆಲೆಸಿದ್ದಾರೆ. ಕೆಲವು ಕೆರೆ ಹೆಸರು ಹೇಳೋದಿಲ್ಲ ನಾನು, ಆದ್ರೆ ಕೆಲವು ಮಕ್ಕಳು ತಾಮಾಗೆ ಸಹಾಯವಾಣಿ 108ಕ್ಕೆ ಕಾಲ್ ಮಾಡಿಬಿಟ್ಟು ಬಾಲ್ಯವ ನಿಲ್ಲಿಸುವಂತದ್ದು ಉದಾಹರಣೆಗಳಿದಾವೆ. ಮತ್ತೆ ಕೆಲವು ಮಕ್ಕಳು ತಾವೇ ಗುರುತಿಸಿ ಅಲ್ಲಿ ಶಾಲೆಯಿಂದ ಹೊರಗುಳಿದಂತ ಮಗುವನ್ನು ಗುರುತಿಸಿ ಅವರೇ ಶಾಲೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಬಾಲ ಕಾರ್ಮಿಕತೆಯನ್ನು ಕಡಿಯುವಂಥದ್ದು, ಕೆಲವು ಕೆಲ್ಸಕ್ಕೆ ಹೋಗ್ತಾ ಇದ್ರು ಮಕ್ಕಳು, ಇಟ್ಟಂಗಿ ಬಟ್ಟಿ ಅಂತ ಕೆಲ್ಸಕ್ಕೆ ಹೋಗ್ತಾರೆ, ಅಂತಲ್ಲಿ ಮಕ್ಕಳು ತಾವೇ ಗುರುತಿಸಿ ಅವರನ್ನ ಶಾಲೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇವತ್ತು ಸ್ಥಳೀಯವಾಗಿ ಮಕ್ಕಳು ಜವಾಬ್ದಾರಿ ತಗೋತಾರೆ. ಯಾವುದೇ ನಾವು ಸ್ಥಳೀಯವಾಗಿ ಕಾರ್ಯಕ್ರಮ ಮಾಡಿದ್ರೆ ನಿರೂಪಣೆ ಮಾಡುವಂಥದ್ದಿರ್ಬೋದು, ಸ್ವಾಗತ ಮಾಡುವಂಥದ್ದಿರ್ಬೋದು, ಇವೆಲ್ಲ ಕೆಲಸ ಕಾರ್ಯಗಳನ್ನ ಸಂಘಟಿತರಾಗಿ ಮಕ್ಕಳೇ ಮಾಡ್ತಾ ಇದ್ರು. ತುಂಬಾ ನಮ್ಗೆ ಖುಷಿ ಕೊಡುವಂತ ವಿಚಾರ ಅಂತ ಹೇಳ್ಬೋದು. ಸೊ ಒಟ್ಟಾರೆ ಮಕ್ಕಳ ಬೆಳವಣಿಗೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ದು ಉದ್ದೇಶ ಮತ್ತೆ ಸಂಸ್ಥೆ ಉದ್ದೇಶ ಕೂಡ ಅದೇ ಆಗಿದೆ. ಒಟ್ಟಾರೆ ಮಗು ಸಂಪೂರ್ಣ ಒಂದು ಬೆಳವಣಿಗೆ ಆಗ್ಬೇಕು, ಮತ್ತೆ ಮಗುವಿಗೆ ಒಂದು ಗುಣಮಟ್ಟ ಶಿಕ್ಷಣ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಸರ್, ಸಾಕಷ್ಟು ಅನುಭವಗಳನ್ನ ಹಂಚ್ಕೊಂಡ್ರಿ. ಅದೇ ರೀತಿ CNFP ಮುಂದಿನ ಕಾರ್ಯಕ್ರಮಗಳ ಯೋಜನೆಗಳನ್ನು ಯಾವ ರೀತಿ ನೀವು ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ಅದನ್ನ ಹಂಚ್ಬೋದಾ? ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಪ್ರತಿ ಮಗುವು ಕೂಡ, ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿ ಮಗು ಕೂಡ ಇವತ್ತು ಶಾಲೆಯಲ್ಲಿ ಇರ್ಬೇಕು. ಅಂದ್ರೆ ಯಾವುದು ಕೂಡ ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಮಗು ಕೂಡ ಶಾಲೆಯಲ್ಲಿ ಇರ್ಬೇಕು. ಪ್ರತಿ ಮಗುವು ಕೂಡ ಒಂದು ಗುಣಮಟ್ಟದ ಶಿಕ್ಷಣವನ್ನ ದೊರೆಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಸಮುದಾಯಗಳಲ್ಲಿ, ಮುಖ್ಯವಾಗಿ ಸಮುದಾಯಗಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ಜಾಗೃತಿ ಮೂಡಿಸಬೇಕಾಗಿದೆ. ಸಮುದಾಯದಲ್ಲಿ ವಾತಾವರಣ ಸರಿ ಇದ್ರೆ ಮಾತ್ರ ಇವತ್ತು ಮಕ್ಕಳ ಬೆಳವಣಿಗೆಯನ್ನು ನಾವು ಕಾಣಬಹುದು. ಹಾಗಾಗಿ ಸಮುದಾಯದಲ್ಲಿ ನಾವು ಹೆಚ್ಚಿನ ಮಕ್ಕಳ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಅದೇ ರೀತಿ ಮಕ್ಕಳಿಗೆ ಒಂದು ನಾಯಕತ್ವ ಗುಣವನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತೆ ಬೇರೆ ಬೇರೆ ಚಟುವಟಿಕೆ, ಮಕ್ಕಳಿಗೆ ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಕೌಶಲ್ಯಗಳನ್ನ ಬೆಳೆಸಲಿಕ್ಕೆ ಮುಂದಿನ ದಿನಗಳನ್ನ ಯೋಜನೆ. ಪ್ರತಿ ಮಗುವಲ್ಲಿ ಕೂಡ ಒಂದು ಅಥವಾ ಎರಡು ಆದ್ರೂ ಕೌಶಲ್ಯಗಳನ್ನ ಆ ಮಗು ಬಂದೋ ರೀತಿಯಲ್ಲಿ ನಾವು ನಮ್ಮ ಪ್ಲಾನ್ ಅನ್ನು ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಆ ಮಗುವಿನ ಬೆಳವಣಿಗೆಗೆ ಒಂದು ಪೂರಕವಾದ ವಾತಾವರಣವನ್ನು ನಾವು ಮನೆಯಲ್ಲಿ ಮತ್ತೆ ಸಮುದಾಯದಲ್ಲಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮುಂದಿನ ಯೋಜನೆಗಳನ್ನು ನಾವು ಹಾಕಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹೇಳಿದ್ರಿ. ಸಮುದಾಯಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಒಳ್ಳೆ ಒಳ್ಳೆ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ. ನಮ್ ಸೈಡ್ ಸ್ಟೋರಿ ಪಾಡ್ಕಾಸ್ಟ್ಗೆ ನಿಮ್ಮ ಸಮಯವನ್ನು ಮೀಸಲಿಟ್ಟು ನಮಗೆ ಸ್ಫೂರ್ತಿದಾಯಕವಾದಂತ ವಿಚಾರವನ್ನು ನಮ್ಗೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು. ಇಂದಿನ ಸಂಚಿಕೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅರ್ಥಪೂರ್ಣ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.